ಈಗ ಹೈಕೋರ್ಟ್ ಬಹಳ ಒಂದು ಗಂಭೀರವಾದ ಅಬ್ಸರ್ವೇಷನ್ ಕೂಡ ಮಾಡಿದ್ದಾರೆ. ಈ ಸಿಎಂ ಪತ್ನಿನೇ ಇಲ್ಲಿ ಫಲಾನುಭವಿ ಇರುವಾಗ ಈ ತನಿಖೆ ಅಗತ್ಯತೆ ಇದೆ ಅಂತ. ಇಲ್ಲ, ಅವರು ತನಿಖೆ ಮಾಡೋದ್ರಲ್ಲಿ ನಾವು ಇವತ್ತು ಅವರು ತೀರ್ಪು ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಮತ್ತೊಂದು ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಮುಖ್ಯಮಂತ್ರಿಗಳನ್ನು ಅವರೇ ಹೇಳಿದಾರಲ್ವಾ, ಅವರೇ ಹೇಳಿದ್ದಾರೆ ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು, ಏನ್ರಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನು ಹೇಳಿ, ನೀವು ಯಾರೂ ಹೇಳ್ತಾ ಇಲ್ವಲ್ಲ ಅಂತೇಳಿ ಅವರೇ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನು ಅವರು ಹೇಳಬೇಕಲ್ಲ ಜಡ್ಜ್ಮೆಂಟಲ್ಲಿ, ಅದು ಎಲ್ಲೂ ಕಾಣಲಿಲ್ಲ. ಆದ್ದರಿಂದ ನಾವು ಅಲ್ಲಿ ಅಬ್ಸರ್ವೇಷನ್ ಮಾಡಿರೋದೇ ಬೇರೆ, ಇಲ್ಲಿ ನಮಗೆ ಬಂದಿರತಕ್ಕಂಥ ತೀರ್ಪೇ ಬೇರೆ ಅನ್ನುವಂಥ ಅರ್ಥ ಬರ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಮುಂದೆ ಏನು ಮಾಡಬೇಕು ಅನ್ನೋದು, ಡಬಲ್ ಬೆಂಚಿಗೆ ಹೋಗ್ಬೇಕಾ, ಆನಂತರ ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ, ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಎಲ್ಲ ತೀರ್ಮಾನ ಮಾಡ್ತಾರೆ. ಇನ್ನೊಂದು, ಕ್ಯಾಬಿನೆಟ್ನ ನಿರ್ಣಯಗಳನ್ನ ರಾಜ್ಯಪಾಲರು ಪಾಲಿಸಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ನೀವು 2-3 ಬಾರಿ ನೋಟಿಸ್ ವಾಪಸ್ ಪಡೀರಿ ಅಂತ ಹೇಳಿದ್ರಿ, ಪ್ರಾಸಿಕ್ಯೂಷನ್ ವಾಪಸ್ ಅಂತ ಕೇಳಿದ್ರಿ. ಅವರು ಪಾಲಿಸಬೇಕು ಅಂತ ಒಂದು ಅವಕಾಶ ಇದೆ. he has to listen to the advice of the council of ministers ಅಂತ ಇದೆ. ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ, ಅದರ ಮೇಲೆ ಅವರ ವಿವೇಚನೆಯೂ ಕೂಡ ಯೂಸ್ ಮಾಡಬಹುದು. ಆದರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ, ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ. ಅದೇನು ಕಾಣಿಸ್ತಾ ಇಲ್ವಲ್ಲ. ಆಮೇಲೆ ಈ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್. ಈಗ ನಮ್ಮವರು ಆರ್ಗ್ಯುಮೆಂಟ್ ಮಾಡುವಾಗ, ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಅಂತ ಹೇಳಿದ್ದಾರೆ. ಆದರೆ ಜಡ್ಜ್ಮೆಂಟಲ್ಲಿ ಅವರು ಅದನ್ನು ಇಲ್ಲ, ಈ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್ ಇನ್ ಆಲ್ ಸೀರಿಯಸ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕಾಂಟ್ರಡಿಕ್ಷನ್ಸ್ ಹೇಗಾಗ್ತದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದರಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ, ಸಮಾಧಾನ ಅಂತೂ ತಂದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಇದು ಯಾರು ತನಿಖೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ತೀರ್ಪು ಬರೋದು ಬಾಕಿ ಇದೆ ಸರ್. ಅಲ್ಲಿ ಏನು ನಿರೀಕ್ಷೆ ಇದೆ ಸರ್ ನಿಮಗೆ? ಗೊತ್ತಿಲ್ಲ, ಅದು ಜಡ್ಜ್ಮೆಂಟ್ ಏನು ಬರುತ್ತೆ. ಅಲ್ಲೂ ಹಿಂಗೆ ಆದರೆ ನಾವೇನು ಮಾಡೋದು? ಇದು ಅದನ್ನು ನಮಗೆ ವಿಶ್ವಾಸ ಇದೆ, ನ್ಯಾಯಯುತವಾಗಿ ಅದು ಜಡ್ಜ್ಮೆಂಟ್ ತೀರ್ಪು ಬರುತ್ತೆ ಅಂತ ವಿಶ್ವಾಸ ಇದೆ. ಬಿಜೆಪಿ ಈಗಾಗಲೇ ಬೇರೆ ಸಚಿವರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ ಈ ಕೆಡಿಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಈ ಒಂದು ಆದೇಶದಿಂದ ಗವರ್ನರ್ಗೂ ಒಂದು ರೀತಿ ಬಲ ಬಂದಂಗಾಯಿತು. ಮತ್ತೇನೋ ನಿಮ್ಮ ಸರ್ಕಾರದ ಕೆಲವು ಸಚಿವರ ವಿರುದ್ಧ ಪ್ರಾಸಿಕ್ಯೂಷನ್ ಬಲ ಬಂದಿರ್ಬೋದು, ಆದರೆ ಅದನ್ನ ಎಲ್ಲರಿಗೂ ಅಪ್ಲೈ ಮಾಡಬೇಕಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರಿಗೆ ಅಪ್ಲೈ ಮಾಡಬೇಕು, ಶ್ರೀಮತಿ ಜೊಲ್ಲೆ ಅವರಿಗೆ ಅಪ್ಲೈ ಮಾಡಬೇಕು, ಆಮೇಲೆ ನಮ್ಮ ಇವರು ನಿರಾನಿ ಅವ್ರಿಗೆ ಅಪ್ಲೈ ಮಾಡಬೇಕು, ಜನಾರ್ದನ್ ರೆಡ್ಡಿ ಅವ್ರಿಗೆ ಅಪ್ಲೈ ಮಾಡಬೇಕು. ಆ ಬಲ ಬಂದಿದೆ ಅಂತೇಳಿ ಬರೀ ಒಂದು ಒಬ್ಬರಿಗೆ ಮಾತ್ರ ಅಥವಾ ಒಂದು ವರ್ಗಕ್ಕೆ ಮಾತ್ರ ಮಾಡೋದು ಸರಿ ಕಾಣಿಸಲ್ಲ ಅಲ್ವಾ? ಅದು ನ್ಯಾಯ ಅಂತ ಅನ್ಸೋಲ್ಲ. ಆ ಕೇಸಲ್ಲಿ ಈಗಾಗಲೇ ಕ್ಲಾರಿಟಿ ಕೊಟ್ಬಿಟ್ಟಾರಲ್ಲ ಸರ್, ನನ್ನ ಹತ್ರ ಯಾವುದೂ ಇಲ್ಲ ಅರ್ಜಿ ಎಲ್ಲ ಇಲ್ಲ, ಫೈಲನ್ನು ನೀವು ವಾಪಸ್ಸು ಲೋಕಾಯುಕ್ತಕ್ಕೆ ಕಳಿಸಿರ್ಬೋದು. ಆ ಕ್ಲಾರಿಫಿಕೇಶನ್ ಕಳಿಸಿ ವಾಪಸ್ ಕಳಿಸ್ತಾರಲ್ಲ, ಹಾಗಾದರೂ ನೀವು ಕೊಡಲೇಬೇಕಲ್ವಾ? ಕುಮಾರಸ್ವಾಮಿ ಅವ್ರದ್ದೇನು ಕಳಿಸಿಲ್ಲ, ಅವರು ಬೇರೆ ಇದನ್ನು ಕಳಿಸಿದ್ದಾರೆ. ಅದು ಕ್ಲಾರಿಫಿಕೇಶನ್ ಲೋಕಾಯುಕ್ತದವ್ರು ಕೊಟ್ಟಿದ್ದಾರೆ ಕೆಲವು ಫೈಲು ಅಂತ ಕೇಳಿದೆ. ಅದಕ್ಕೆ ಆ್ಯಕ್ಟ್ ಮಾಡಬೇಕಲ್ಲ. ಆವಾಗ ಈ ಏನು ಶಕ್ತಿ ಬಂತು ನನಗೆ ಅಂತ ಹೇಳಿ ಬಲ ಬಂತು ಅಂದ್ರಲ್ಲ ನೀವು, ಆ ಬಲನ ಅಲ್ಲಿಗೂ ಉಪಯೋಗಿಸ್ಬೇಕು.